ವಿಶ್ವದಲ್ಲಿ ಎಷ್ಟು ಖಂಡಗಳದಾವ? 7 ಖಂಡಗಳದಾವ. ಹಾಗಾದ್ರೆ ನಮ್ಮ ಒಂದು ಖಂಡ ಯಾವುದು? ಏಷ್ಯಾ ಖಂಡ. ಏಷ್ಯಾ ಖಂಡದಲ್ಲಿ ನಮ್ಮ ದೇಶ ಐತಿ. ನಮ್ಮ ದೇಶ ಯಾವುದು? ಭಾರತ. ಓಕೆನಾ? ಹಾಗಾದ್ರೆ ವಿಶ್ವದ ಅತಿ ದೊಡ್ಡ ಖಂಡ ಯಾವುದು? ಏಷ್ಯಾ ಖಂಡದಲ್ಲಿ ಬರುವಂತದ್ದು ನಮ್ಮ ಭಾರತ ದೇಶ ಅಂತ ತಿಳ್ಕೊಂಡ್ರು. ಹಾಗಾದ್ರ ಭಾರತಕ್ಕ ಸಾಕಷ್ಟು ಜನ ಇಲ್ಲಿರ್ತಕ್ಕಂಥ ಸಂಪತ್ತು ನೋಡ್ಕೊಂಡು ಬೇರೆ 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 ದೇಶದವ್ರು ಬಂದು ಇಲ್ಲಿ ಆಕ್ರಮಣ ಮಾಡಿದ್ರು. ಅಂತ ಆಕ್ರಮಣ ಮಾಡಿದವರಲ್ಲಿ ಯಾರ್ಯಾರು ಶಾಂಭವಿ ಉದಾಹರಣೆ ಹೇಳುವ? ಭಾರತಕ್ಕೆ ಬಂದು ಇಲ್ಲಿ ಆಕ್ರಮಣ ಮಾಡಿದವರು ನಿಮ್ಗೆ ಗೊತ್ತಿರೋರು ಸಾಕಷ್ಟು ಜನ ಆಕ್ರಮಣ ಮಾಡ್ಯಾರ ಬೇರೆ ದೇಶ. ಬ್ರಿಟಿಷರು, ಪೋರ್ಚುಗೀಸರು, ಫ್ರೆಂಚರು, ಮತ್ತೆ ಯಾರು ಹೇಳ್ತೀರಿ? ಓಕೆ, ಹಂಗಾದ್ರ ಇಷ್ಟೆಲ್ಲ ಆಳ್ವಿಕೆ ಮಾಡ್ಯಾರ. ಹೌದಾ? ಇವ್ರು ಯಾವ ಖಂಡದವ್ರು ಅಂತ ಕರಿತೀವಿ ನಾವು? ಯುರೋಪ್ ಖಂಡದಲ್ಲಿ ಇರ್ತಕ್ಕಂಥವ್ರು. ಓಕೆನಾ? ಯುರೋಪಿಯನರ್. ಅದಕ್ಕೋಸ್ಕರ ಇವ್ರಿಗೆ ಏನಂತ ಕರಿತೀವಿ ನಾವು? ಯುರೋಪಿಯನರ್ ಅಂತ ಕರಿತೀವಿ. ಹಾಗಾದ್ರೆ ನಾವು ಇವತ್ತ ಭಾರತಕ್ಕೆ ಬಂದಂತ ಯುರೋಪಿಯನ್ನರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಭಾರತಕ್ಕೆ ಯಾರ್ಯಾರು ಯುರೋಪಿಯನ್ರು ಬಂದ್ರು, ಅವರೆಲ್ಲ ಯಾಕೆ ಬಂದ್ರು ಅನ್ನೋದ್ರ ಬಗ್ಗೆ ಇವತ್ತಿನ ಪಾಠದಲ್ಲಿ ಅಧ್ಯಯನ ಮಾಡೋಣ. ಪಾಠದ ಹೆಸರು ಏನಪ್ಪಾ ಅಂತಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಇದು ಏಷ್ಯಾ ಖಂಡ. ಓಕೆನಾ? ಏಷ್ಯಾ ಖಂಡ. ಇದ್ರ ಪಕ್ಕದಾಗಿರೋದು ಯಾವ್ದು? ಯುರೋಪ್ ಖಂಡ. ಪ್ರಾಚೀನ ಕಾಲದಿಂದ, ಈಗಲ್ಲ, ಪ್ರಾಚೀನ ಕಾಲದಿಂದಲೂ ಈ ಏಷ್ಯಾ ಖಂಡ ಹಾಗೂ ಯುರೋಪ್ ಖಂಡದ ಮಧ್ಯೆ ಏನ್ ನಡೆದಿತ್ತು? ವ್ಯಾಪಾರ ನಡೆದಿತ್ತು. ಪ್ರಾಚೀನ ಕಾಲದಿಂದಲೂ ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡಗಳ ಮಧ್ಯೆ ವ್ಯಾಪಾರ ನಡೆದಿತ್ತು. ಅದೇ ರೀತಿಯಾಗಿ ಏಷ್ಯಾ ಖಂಡದಲ್ಲಿ ಬರುವಂತಹ ಪ್ರಮುಖ ರಾಷ್ಟ್ರ ದೇಶ ಯಾವುದಂದ್ರ ನಮ್ಮ ಹೆಮ್ಮೆಯ ಭಾರತ ಅಂತ ನೋಡ್ತೀವಿ. ನಮ್ಮ ಭಾರತ ದೇಶದಲ್ಲಿ ಸಿಗುವಂತ ಸಂಬಾರ ಪದಾರ್ಥಗಳಿಗೆ ಬೇಡಿಕೆ ಬಹಳಷ್ಟಿತ್ತು. ಎಲ್ಲಿ ಅಂದ್ರ ಯುರೋಪ್ ಖಂಡದಲ್ಲಿ ಬಹಳಷ್ಟು ಬೇಡಿಕೆ ಇತ್ತು. ಭಾರತದಲ್ಲಿ ಯಾವ್ಯಾವ ವಸ್ತುಗಳಿಗೆ, ಸಂಬಾರ ಪದಾರ್ಥಗಳಿಗೆ ಬೇಡಿಕೆ ಇತ್ತು ಅಂತ ನೋಡೋದಾದ್ರ ಯಾವ್ಯಾವ ಅಂತಂದ್ರೆ ಲವಂಗ, ದಾಲ್ಚಿನ್ನಿ, ಬರೇ ಚಿನ್ನಿ ಅನ್ಬೇಡ, ದಾಲ್ಚಿನ್ನಿ, ಆಮೇಲೆ ಶುಂಠಿ, ಮತ್ತೆ ಈ ತರ ಬೇರೆ 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 ಸಂಬಾರ ಪದಾರ್ಥಗಳು ಯಾವ್ಯಾವ ಬರ್ತಾವ. ನೀವು ಅಡಿಗೆ ಮಾಡ್ತಾರಲ್ಲ ಮನೆಯಲ್ಲಿ, ನೀವು ಮಾಡಲ್ಲ ಸರ್, ನಾವು ನಮ್ಮ ಮಮ್ಮಿಯಾರು ಮಾಡ್ತಾರ ಅಂತೀರಿ, ನೀವು ಮಾಡಕ್ ಬರಲ್ಲ ಬಿಡು, ಚಾನೇ ಮಾಡಕ್ ಬರಲ್ಲ. ಚಾ ಹೆಂಗ್ ಮಾಡ್ತೀರಿ ಅಂದ್ರೆ ಮೊದಲ ಹೆಂಗ್ ಮಾಡ್ತಾರಂದ್ರ ಎಲ್ಲಾ ಹಾಕಿ ಇಟ್ಕೇರಿಂದ ಆಮೇಲೆ ಆಗಲ್ಲ ಅಂತೀರಿ, ತೆಳಗ್ ಒಲಿ ಹಚ್ಚಿರಲ್ರಿ. ಹೌದಿಲ್ಲ? ಇವೆಲ್ಲ ಸಂಬಾರ ಪದಾರ್ಥಗಳು. ಇವನ್ನ ಎಲ್ಲಿ ಸಿಗ್ತದ್ದು? ನಮ್ಮ ಭಾರತ ದೇಶದಲ್ಲಿ ಸಿಗ್ತದ್ದು. ಇಲ್ಲಿಂದ ನಾವು ಏನ್ ಮಾಡ್ತಿದ್ರು? ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು. ಈ ಭಾರತ ದೇಶದಲ್ಲಿ ಸಿಗುವಂತ ಸಂಬಾರ ಪದಾರ್ಥಗಳನ್ನ ಇಲ್ಲಿಂದ ಯಾರು ಕಳಿಸ್ತಿದ್ರು ಅಂದ್ರೆ ಭಾರತದಿಂದ ಯಾರು ಕಳಿಸ್ತಿದ್ರು? ಅರಬ್ಬರು. ಎಲ್ಲಿಂದ? ಭಾರತದಿಂದ ಅರಬ್ಬರು ಕಳಿಸ್ತಿದ್ರು. ಎಲ್ಲಿ ಕಳಿಸ್ತಿದ್ರು? ಯುರೋಪ್ ಖಂಡಕ್ಕೆ ಕಳಿಸ್ತಾ ಇದ್ರು. ಆ ಯುರೋಪ್ ಖಂಡದಿಂದ ಏನ್ ಮಾಡ್ತಿದ್ರು? ನೆಕ್ಸ್ಟ್ ಈ ಯುರೋಪ್ ಖಂಡಕ್ಕೆ ಕಳಿಸಿದ್ರು. ಈ ಯುರೋಪ್ ಖಂಡದಲ್ಲಿ ಬೇರೆ 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 ದೇಶಗಳಿದ್ವಲ್ಲ, ಆ ದೇಶದಲ್ಲಿ ಇಟಲಿಯನ್ನರು ಅಂತಿದ್ರು. ಇಟಲಿ ದೇಶದವರು. ಇಲ್ಲಿ ಯಾರಿದ್ರು? ಇಟಲಿಯನ್ನರು. ಇಲ್ಲಿರ್ತಕ್ಕಂಥ ಅರಬ್ರು, ಭಾರತದಲ್ಲಿರ್ತಕ್ಕಂಥ ಅರಬ್ಬರು ಯುರೋಪ್ ಖಂಡದಲ್ಲಿರ್ತಕ್ಕಂಥ ಈ ಇಟಲಿಯನ್ನರಿಗೆ ಕಳಿಸ್ತಿದ್ರು. ಏನನ್ನ ಕಳಿಸ್ತಾ ಇದ್ರು? ಸಂಬಾರ ಪದಾರ್ಥಗಳನ್ನ ಕಳಿಸ್ತಾ ಇದ್ರು. ಆ ಇಟಲಿಯನ್ನರು ಇವರಿಂದ ತೆಗೆದುಕೊಂಡು ಇಡೀ ದೇಶದ ತುಂಬಾ ವ್ಯಾಪಾರ ಮಾಡ್ತಾ ಇದ್ರು. ಈ ತರ ವ್ಯಾಪಾರ ನಡೆದಿತ್ತು. ಹಾಗಾದ್ರೆ ಈ ವ್ಯಾಪಾರ ಯಾವುದ್ರ ಮೂಲಕ ನಡೆದಿತ್ತು ಅಂದ್ರೆ ಇಲ್ಲಿ ಒಂದು ಜಲಮಾರ್ಗ ಇತ್ತು. ಅದ್ರ ಹೆಸರು ಏನಂತಂದ್ರ ಕಾನ್ಸ್ಟಾಂಟಿನೋಪಲ್. ಈ ಕಾನ್ಸ್ಟಾಂಟಿನೋಪಲ್ ಎನ್ನುವಂತ ನಗರದ ಮೂಲಕನೇ ವ್ಯಾಪಾರ ನಡೆದಿತ್ತು. ಈ ಕಾನ್ಸ್ಟಾಂಟಿನೋಪಲ್ ವಿಶ್ವದ ಒಂದು ಮಾರುಕಟ್ಟೆ, ಪ್ರಬಲವಾದಂತ ಮಾರುಕಟ್ಟೆ ಆಗಿತ್ತು. ಆ ಮಾರ್ಕೆಟ್ ನಲ್ಲಿ ಈ ಒಂದು ವ್ಯಾಪಾರ ನಡೆದ ಇತ್ತು. ಓಕೆ, ಇದು ರೋಮ್ನ ಒಂದು ಪೂರ್ವ ಭಾಗ ಆಗಿತ್ತು ಕಾನ್ಸ್ಟಾಂಟಿನೋಪಲ್. ಈ ತರ ಇಲ್ಲಿ ಭಾರತದಿಂದ ಯಾರು ಕಳಿಸ್ತಾ ಇದ್ರು ಸಂಬಾರ ಪದಾರ್ಥಗಳಂತ ಕೇಳಿದೆ? ಅರಬ್ಬರು ಕಳಿಸ್ತಾ ಇದ್ರು. ಇವ್ರಿಗೆ ಯಾರು ಪೈಪೋಟಿ ಒಡ್ಡೋರು ಇರ್ಲಿಲ್ಲ. ಇಲ್ಲಿ ಸಂಪೂರ್ಣವಾದಂತ ವ್ಯಾಪಾರದ ಮೇಲೆ ಯಾರು ಹಕ್ಕು ಪಡ್ಕೊಂಡಿದ್ರು? ಅರಬ್ಬರು. ಏಕಸ್ವಾಮ್ಯವನ್ನು ಸಾಧಿಸಿದ್ರು. ಏಕಸ್ವಾಮ್ಯ ಅಂದ್ರೆ ಏನು? ಒಬ್ಬರೇ ಪೂರ್ತಿ ಒಂದು ವ್ಯಾಪಾರವನ್ನು ಮಾಡುವ. ಇಲ್ಲಿ ಭಾರತದಲ್ಲಿ ಅರಬ್ಬರು ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸಿದ್ದರೆ, ಯುರೋಪ್ ಖಂಡದಲ್ಲಿ ಯಾರು ಏಕಸ್ವಾಮ್ಯವನ್ನು ಸಾಧಿಸಿದ್ರು? ಇಟಲಿಯನ್ನರು. ಇಲ್ಲಿ ಏಕಸ್ವಾಮ್ಯವನ್ನು ಇವರು ಸಾಧಿಸಿದ್ರು. ಈ ತರ ಒಳ್ಳೆ ರೀತಿಯಾಗಿ ವ್ಯಾಪಾರ ನಡೆದಿತ್ತು. ಇದು ನಡೆಯುವಂತ ಸಮಯದಲ್ಲಿ ಏನಾಯ್ತು ಘಟನೆ ಅಂತ ನೋಡೋದಾದ್ರ, ಇಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರ ಇತ್ತಲ್ಲ ಮಧ್ಯದಲ್ಲಿ, ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ
ಸಾಮಾನ್ಯ ಶಕ ಪೂರ್ವ ಅಂತ ಕರಿಬೇಕು ಇದಕ್ಕೆ. ಕ್ರಿಸ್ತ ಶಕ ಅನ್ನಂಗಿಲ್ಲ ಈಗ. ಮೊದಲು ಕ್ರಿಸ್ತ ಶಕ ಅಂತಿದ್ರು, ಈಗ ಸಾಮಾನ್ಯ ಶಕ ಅಷ್ಟೇ. ಸಾಮಾನ್ಯ ಶಕ 1453ನೇ ಇಸ್ವಿ ಒಳಗ ಆ ಕಾನ್ಸ್ಟಾಂಟಿನೋಪಲ್ ನಗರ ಇತ್ತಲ್ಲ, ಆ ನಗರವನ್ನ ವಶಪಡಿಸ್ಕೊಂಡ್ಬಿಡ್ತಾರ. ಸರ್ ಯಾರು ವಶಪಡಿಸ್ಕೊಳ್ತಾರ್ರಿ? ಯಾಕಾದ್ರ ಅಟೋಮನ್ ಟರ್ಕರು. ಈ ಕಾನ್ಸ್ಟಾಂಟಿನೋಪಲ್ ನಗರ ವಿಶ್ವದ ಪ್ರಬಲ ಮಾರುಕಟ್ಟೆಯಾಗಿತ್ತು. ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಸಂಬಾರ ಪದಾರ್ಥಗಳು ಯುರೋಪ್ ಖಂಡದಲ್ಲಿರ್ತಕ್ಕಂಥ ಎಲ್ಲಾ ದೇಶಗಳಿಗೆ ಹೋಗ್ಬೇಕಾಗಿತ್ತಂದ್ರ ಈ ಕಾನ್ಸ್ಟಾಂಟಿನೋಪಲ್ ಎನ್ನುವಂತ ನಗರದ ಮೂಲಕನೇ ಹೋಗ್ಬೇಕಾಗಿತ್ತು. ಆದ್ರ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಸಾಮಾನ್ಯ ಶಕ 1453ರಲ್ಲಿ ಅಟೋಮನ್ ಟರ್ಕರು ವಶಪಡಿಸ್ಕೊಂಡ್ಬಿಟ್ರು. ಪೂರ್ತಿ ಕಬ್ಜಾ ಮಾಡ್ಕೊಂಡ್ಬಿಟ್ರು ಅವರು. ಯಾರು? ಅಟೋಮನ್ ಟರ್ಕರು. ಯಾವಾಗ? 1453ರಲ್ಲಿ. ಏನನ್ನು? ಕಾನ್ಸ್ಟಾಂಟಿನೋಪಲ್ ನಗರವನ್ನು ಏನ್ ಮಾಡಿದ್ರು? ವಶಪಡಿಸಿಕೊಂಡ್ರು. ಈಗ ಸಂಪೂರ್ಣವಾಗಿ ವ್ಯಾಪಾರ ಸ್ಟಾಪ್ ಆಗಿಬಿಡ್ತು. ಯಾರ್ದು ವ್ಯಾಪಾರ? ಭಾರತದಿಂದ ವಸ್ತುಗಳನ್ನ ಕಳಿಸ್ತಿದ್ರಲ್ಲ ಅರಬ್ಬರದು ಮತ್ತು ಯುರೋಪ ಖಂಡದಲ್ಲಿ ವಸ್ತುಗಳನ್ನ ಮಾರಾಟ ಮಾಡ್ತಿರಲ್ಲ ಇಟಲಿ ಅನ್ನೋದು, ಇದು ವ್ಯಾಪಾರ ಸ್ಟಾಪ್ ಆಗಿಬಿಡ್ತು. ಅವಾಗ ಅಟೋಮನ್ ಟರ್ಕರು ಏನ್ ಹೇಳ್ತಾರಪ್ಪ ಅಂತಂದ್ರ, ಇವ್ರಲಿಂದ ವಸ್ತುಗಳನ್ನ ಅವರೇ ತಗೋತಾ ಇದ್ರು. ಅರಬ್ಬರು ಕಳಿಸುವಂತ ವಸ್ತುಗಳನ್ನ ಅಟೋಮನ್ ಟರ್ಕರ್ ತೆಗೆದುಕೊಂಡು ಯಾರಿಗೆ ಕೊಡ್ತಾ ಇದ್ರು? ಇಟಲಿಯನ್ನರಿಗೆ ಕೊಡ್ತಾ ಇದ್ರು. ಮಧ್ಯದಲ್ಲಿ ಯಾರಿದ್ರು ಇಲ್ಲಿ? ಈಗ ಅಟೋಮನ್ ಟರ್ಕರು. ಇವ್ರು ಅರಬ್ರು ಡೈರೆಕ್ಟ್ ಇಟಲಿಯನ್ನರಿಗೆ ಕೊಡಂಗಿರ್ಲಿಲ್ಲ, ಮೊದಲು ಕೊಡ್ತಾ ಇದ್ರು ಡೈರೆಕ್ಟ್. ಈಗ ಯಾರಿಗೆ ಕೊಡಕತ್ರು? ಅಟೋಮನ್ ಟರ್ಕರಿಗೆ ಕೊಡಕತ್ರು. ಯಾಕೆ ಕೊಡಕತ್ರು ಹೇಳ್ರಿ? ಅವರು ವಶಪಡಿಸ್ಕೊಂಡಾರ. ಈಗ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂಡ್ ಬಿಟ್ಟಾರ. ವ್ಯಾಪಾರ ಯಾವ್ದ್ರ ಮೂಲಕ ನಡಿಬೇಕು? ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತೆ. ಅವಾಗ ಟ್ಯಾಕ್ಸ್ ಗಳನ್ನ ಜಾಸ್ತಿ ಮಾಡಿದ್ರು, ಅಂದ್ರ ಬೆಲೆ ಹೆಚ್ಚಳ ಆಗಿಬಿಡ್ತು. ಅದಕ್ಕೋಸ್ಕರ ಇವಾಗ ಅನಿವಾರ್ಯ ಏನಾಯ್ತಪ್ಪ ಅಂದ್ರೆ ಯುರೋಪ್ ಖಂಡದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಇಟಲಿಯನ್ನರು, ಅದ್ರ ಜೊತೆಗೆ ಇನ್ನು ವ್ಯಾಪಾರ ಮಾಡುವಂತ ಬೇರೆಯವರು ಇದ್ರು, ಪೋರ್ಚುಗಲ್ ದೇಶದವರು, ಅವರೆಲ್ಲ ಏನ್ ಮಾಡಿದ್ರು, ಈ ಭಾರತದ ಇದು ಲಾಭದಾಯಕ ಕಾಣಲಿಲ್ಲ ಕಾನ್ಸ್ಟಾಂಟಿನೋಪಲ್ ನಗರ, ಅದಕ್ಕೆ ಹೊಸದಾಗಿ ಒಂದು ಜಲಮಾರ್ಗ ಕಂಡುಹಿಡಿಯೋಣ ಅಂತೇಳಿ ಪ್ರಯತ್ನ ಮಾಡಿದ್ರು. ಯಾಕ ಜಲಮಾರ್ಗ ಕಂಡುಹಿಡಿಬೇಕಂತ ಗೊತ್ತಾಯ್ತಲ್ಲ? ಯಾಕಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಅಟೋಮನ್ ಟರ್ಕರು 1453ರಲ್ಲಿ ವಶಪಡಿಸ್ಕೊಂಡಾರ. ಈಗ ಇದು ಲಾಭ ಆಗಲ್ಲ ಐತಿ ಇವ್ರಿಗೆ, ಅದಕ್ಕೆ ಹೊಸದಾಗಿ ಒಂದು ಜಲಮಾರ್ಗ ಕಂಡುಹಿಡಿಯೋಣ ಭಾರತಕ್ಕೆ ಅಂತೇಳಿ ಪ್ರಯತ್ನ ಮಾಡ್ತಾರ. ಅದರಲ್ಲಿ ಯಾರ್ಯಾರು ಪ್ರಯತ್ನ ಮಾಡಿದವರು ಯಾರ್ಯಾರ ನೋಡೋದಾದ್ರ, ಸ್ಪೇನು, ಪೋರ್ಚುಗಲ್ ಮೊದಲಾದ ದೇಶಗಳು ಏನ್ ಮಾಡ್ತಾವ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯೋಣ ಅಂತೇಳಿ ಪ್ರಯತ್ನ ಮಾಡ್ತಾರ. ಆ ಪ್ರಯತ್ನ ಮಾಡೋರಿಗೆ ಆ ದೇಶದಲ್ಲಿ ಇರ್ತಕ್ಕಂಥ ರಾಜರು ಸಪೋರ್ಟ್ ಮಾಡ್ತಾರ. ನಿಮ್ಮಂತ ಯುವಕರು ಇರ್ತೀರಿ, ಭಾರತಕ್ಕೆ ಜಲಮಾರ್ಗ ಕಂಡುಹಿಡ್ತೀರ ಅಂತ ಕೇಳಿದ್ರು ಅವ್ರು. ಅಲ್ಲಿರ್ತಕ್ಕಂಥ ರಾಜರು ಎಲ್ಲ ನಾವು ಕಂಡುಹಿಡಿದೀವಿ ಅಂತೇಳಿ. ಕಂಡುಹಿಡಿಯೋದಂದ್ರೆ ನಾಡಗಿನಲ್ಲಿ ಹೋಗಿ ಆ ಭಾರತ ದೇಶ ಕಾಣಿಸ್ತಾ ಎಲ್ಲ ನೋಡುದು, ಹುಡುಕಾಡಿಕೆಯಿಂದ ಎಲ್ಲ ಕಡೆ ಈ ತರ ಕಂಡುಹಿಡಿಯಕ್ಕೆ ಪ್ರಯತ್ನ ಮಾಡಿದ್ರು. ಆ ದೇಶದಲ್ಲಿ ಇರ್ತಕ್ಕಂಥ ಯುವಕರಿಗೆ ತರಬೇತಿಯನ್ನು ಕೊಟ್ರು, ಹಡಗಿನಲ್ಲಿ ಹೋಗುವುದು ಹೇಗೆ, ಆ ತರ ಅವ್ರಿಗೆ ಸಹಾಯಕವಾಗಿ ಒಂದಿಷ್ಟು ವಸ್ತುಗಳನ್ನ ಕೊಟ್ಟರು. ಅವು ಹೆಸರು ಏನಪ್ಪಾ ಅಂದ್ರೆ ದಿಕ್ಸೂಚಿ. ದಿಕ್ಸೂಚಿ ಅಂದ್ರೆ ಇದು ದಿಕ್ಕನ್ನ ತೋರಿಸುವಂತ ಒಂದು ಉಪಕರಣ, ದಿಕ್ಸೂಚಿ. ನೆಕ್ಸ್ಟ್ ಇನ್ನೊಂದು ಬರ್ತದ ಆಸ್ಟ್ರೋಲೋಬ್ ಅಂತ ಬರುತ್ತ, ಆಸ್ಟ್ರೋಲೋಬ್. ಆಮೇಲೆ ಸಿಡಿಮದ್ದು ಅಂತ ಬರುತ್ತ, ಸಿಡಿಮದ್ದು. ಇವು ಎಲ್ಲವನ್ನ ಕೊಟ್ಟರು. ಅವರು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಕ ಸಾಕಷ್ಟು ಜನ ಪ್ರಯತ್ನ ಮಾಡಿದ್ರು. ಅಂತ ಸಮಯದಲ್ಲಿ ಏನಾಗತ್ತಂದ್ರ ಲಿಸ್ಬನ್ ಎನ್ನುವಂತ ಒಂದು ಬಂದರು ಇರುತ್ತಾ. ಲಿಸ್ಬನ್ ಅನ್ನುವಂಥದ್ದು ಊರು ಇದನ್ನು. ಓಕೆ, ಈ ಊರಿನ ಪಕ್ಕದಲ್ಲೇ ದೊಡ್ಡ ಸಮುದ್ರ. ಈ ಊರಿನಿಂದ ಲಿಸ್ಬನ್ ಅಲ್ಲಿ ಅಂದ್ರೆ ಪೋರ್ಚುಗಲ್ ದೇಶದಾಗ ಅದು. ಓಕೆನಾ, ಪೋರ್ಚುಗಲ್ ಎನ್ನುವಂತ ದೇಶದಾಗ ಲಿಸ್ಬನ್ ಎನ್ನುವಂತ ಊರ್ ಐತಿ. ಆ ಲಿಸ್ಬನ್ ನಿಂದ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ ಅಲ್ಲಿಂದ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಬೇಕಂತ ಬರ್ತಾನ. ಯಾವಾಗಂದ್ರ 1497ರೊಳಗ ಈ ಪೋರ್ಚುಗಲ್ ದೇಶದ ಲಿಸ್ಬನ್ ಎನ್ನುವಂತ ಊರಿನಿಂದ ಹಡಗಿನಾಗ್ ಬಿಡ್ತಾನ. 1497ರೊಳಗ ನೋಡಿದಿಲ್ಲ ಕಂಡಿ. 1497ರೊಳಗ ಪೋರ್ಚುಗಲ್ ದೇಶದ ಲಿಸ್ಬನ್ ಎನ್ನುವಂತ ಊರಿನಿಂದ ಬಿಡ್ತಾನ. ಅಲ್ಲಿಂದ ಬಿಟ್ಟು ಭಾರತಕ್ಕೆ ಬಂದ ತಲುಪುತ್ತಾನ 1498 ಮೇ 17ನೇ ತಾರೀಕು. ಎಲ್ಲಿ ಅಂದ್ರ ಕೇರಳದ ಕಲ್ಲಿಕೋಟೆ ಸಮೀಪದ ಕಪ್ಪಡ ಎನ್ನುವಂತ ಗ್ರಾಮಕ್ಕ. ಯಾರ್ರಿ ಹೇಳ್ತೀನಿ, ಯಾರು ಬಂದ್ರಿ ಸರ್? ಬರೀ ಹೇಳಕತ್ತೀರಿ. ಓಕೆನಾ, ಇಲ್ಲಿ ಏನಾಗತ್ತ, ಪೋರ್ಚುಗಲ್ ದೇಶದ ಲಿಸ್ಬನ್ ಎನ್ನುವಂತ ಬಂದರಿನಿಂದ ಸಾಮಾನ್ಯ ಶಕ 1497ರೊಳಗ ವಾಸ್ಕೋಡ ಗಾಮ ಎನ್ನುವಂತ ನಾವಿಕ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಬೇಕಂತ 1497ರಿಂದ ಅಲ್ಲಿಂದ ಬಿಡ್ತಾನ. ಬಂದವ 1498 ಮೇ 17ನೇ ತಾರೀಕು ನಮ್ಮ ಭಾರತ ದೇಶದ ಕೇರಳ ರಾಜ್ಯದ ಕಲ್ಲಿಕೋಟೆ ಸಮೀಪದ ಕಪ್ಪಡ ಎನ್ನುವಂತ ಗ್ರಾಮಕ್ಕೆ ಬಂದು ತಲುಪುತ್ತಾನ. ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರಂತಂದ್ರ ವಾಸ್ಕೋಡ ಗಾಮ. ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರಾಗಾದ್ರ?
ವಾಸ್ಕೋಡ ಗಾಮ. ಯಾವಾಗ ಕಂಡಿಡ್ದ? 1498ರೊಳಗ. ಭಾರತಕ್ಕೆ ಎಲ್ಲಿ ಬಂದ್ ತಲುಪಿದ? ಕಪ್ಪಡ ಎನ್ನುವಂತ ಗ್ರಾಮಕ್ಕೆ ಬಂದ್ ತಲುಪಿದ. ಎಷ್ಟರಲ್ಲಿ ಬಿಟ್ಟ? 1497ರಲ್ಲಿ. ಓಕೆನಾ? ಈಗ ಭಾರತಕ್ಕೆ ಜಲಮಾರ್ಗ ಕಂಡಿಡ್ದ. ಯಾವ ದೇಶದ ಅಂತ ಇದ್ನ? ಪೋರ್ಚುಗಲ್. ಓಕೆನಾ? ಪೋರ್ಚುಗಲ್ ದೇಶದ ಯಾವ್ದಪ್ಪ ಅಂದ್ರ ಲಿಸ್ಬನ್ ಎನ್ನುವಂತ ಬಂದರಿನಿಂದ. ಪೋರ್ಚುಗಲ್ ದೇಶದಿಂದ ಬಂದಾನಿಲ್ಲ, ಇವ್ರಿಗೆ ಪೋರ್ಚುಗೀಸರು ಅಂತ ಕರೀತಾರೆ. ಹಾಗಾದ್ರೆ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನೀವು? ಪೋರ್ಚುಗೀಸರು. ನೋಡ್ರಿ, ಪೋರ್ಚುಗೀಸರು. ಓಕೆನಾ? ಭಾರತಕ್ಕೆ ಮೊದಲು ಬಂದವರು ಪೋರ್ಚುಗೀಸರು, ಭಾರತದಿಂದ ಲಾಸ್ಟಿಗೆ ಹೋದವರು ಪೋರ್ಚುಗೀಸರು. ಈ ಗೋವನ್ನ ಸ್ವತಂತ್ರ ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವತಂತ್ರ ಸಿಕ್ಕರು ಕೂಡ ಇಲ್ಲಿ ಪೋರ್ಚುಗೀಸರು ಇದ್ರು. ಎಲ್ಲಿದ್ರು? ಗೋವಾದಾಗಿದ್ರು. ಗೋವಾವನ್ನ ಕೊನೆಯದಾಗಿ 1961 ತನ ಇಲ್ಲೇ ಇದ್ರು. 1961 ಬಿಟ್ಟು ಹೋಗ್ಯಾರ. ಭಾರತಕ್ಕೆ ಮೊದಲು ಬಂದವರು ಪೋರ್ಚುಗೀಸರು, ಭಾರತದಿಂದ ಲಾಸ್ಟ್ ಹೊರಗೆ ಹೋದವ್ರು ಪೋರ್ಚುಗೀಸರು. ಕ್ವಶನ್ ಆಗಿದೆ ಇದು, SLC ಎಕ್ಸಾಮ್ ಕ್ವಶನ್ ಆಗೈತಿ. ಭಾರತಕ್ಕೆ ಮೊದಲು ಬಂದವರು ಯಾರು ಅಂತಂದ್ರ ಪೋರ್ಚುಗೀಸರು, ಭಾರತದಿಂದ ಲಾಸ್ಟಿಗೆ ಹೋದವರು ಯಾರಂದ್ರ ಪೋರ್ಚುಗೀಸರು. ಇಷ್ಟ ಆಯ್ತು. ಭಾರತಕ್ಕೆ ಈಗ ದಾರಿ ಸಿಕ್ತು. ಈಗ ಮಾವಿನ ಹಣ್ಣು ಅಂದ್ರೆ ನಿಮ್ಗೆಲ್ಲ ಮಾನಿಕೆ ಅಂದ್ರೆ ಬಹಳ ಇಷ್ಟ. ಉಪ್ಪು ಹಚ್ಕೊಂಡ ಬಿದಿ ಇಲ್ಲಿ ಅಂದ್ರೆ ಮಾವಿನ ಹಣ್ಣು ಅಂದ್ರೆ ಯಾರ ತಿದ್ರ ಭಯ ನೀರು ಕಡಿತೀವಿ. ಹೌದಲ್ಲ? ನನಗೂ ಭಯ ನೀರು ಕಡಿತಾವ. ಯಾಕ? ಮಾನಿಗಡಿ ಎಲ್ಲದ ಎಲ್ಲಿ ತಂದಿವಿ ಅಂತ ಇಲ್ಲೇ ಇತ್ತು ನಾವು. ಅವ್ರು ಕ್ಲಾಸ್ ಬಿಟ್ರೆ ಸ್ವಲ್ಪ ಒಂದು ರೌಂಡ್ ನೋಡಿ ಬರ್ತಿದ್ವಿ ನಾವು. ಒಂದು ದಾರಿ ಗೊತ್ತಾಯ್ತು ಹೋಗ್ತೀರಿ. ಹಂಗಿಲ್ಲಿ ಭಾರತಕ್ಕೆ ಜಲಮಾರ್ಗ ಕಂಡಿಡ್ದ ವಾಸ್ಕೋ ಡ ಗಾಮ. ಅವ ಬಂದಂತ ದಾರಿ ಮೂಲಕ ಉಳಿದವ್ರು ಬರಕ್ ಸ್ಟಾರ್ಟ್ ಮಾಡಿದ್ರು. ಈಗ ಭಾರತಕ್ಕೆ ಬಂದ್ರು, ವ್ಯಾಪಾರ ಮಾಡ್ಬೇಕು. ಭಾರತದಲ್ಲಿರ್ತಕ್ಕಂಥ ಸಂಬಾರ ಪದಾರ್ಥಗಳನ್ನ ನಮ್ಮ ದೇಶಕ್ಕೆ ಒಯ್ಯಬೇಕು. ನಮ್ಮ ದೇಶದಲ್ಲಿರ್ತಕ್ಕಂಥ ವಸ್ತುಗಳನ್ನ ಭಾರತಕ್ಕೆ ಒಯ್ದು ಮಾರಬೇಕು, ನಾವು ಲಾಭ ಗಳಿಸ್ಬೇಕು ಅಂತ ಹೇಳಿ ನಾನಾಗತ್ತಿಲ್ಲ ಯುರೋಪಿಯನ್ ಅವ್ರು ಪ್ಲಾನ್ ಮಾಡಿದ್ರು. ನಮ್ಮ ದೇಶ ಪೋರ್ಚುಗಲ್ ಯಾಕತ್? ನಮ್ದು ಹೆಮ್ಮೆಯ ಭಾರತ. ಹೌದಿಲ್ಲ? ಅವ್ರು ಅನ್ನೋದ್ ನಾ ಹೇಳ್ತೀನಿ. ಈ ತರ ಪ್ಲಾನ್ ಮಾಡಿದ್ರು. ಅವಾಗ ಇವ್ರ ತರನೇ ಏನ್ ಮಾಡ್ತಾರಂದ್ರೆ ಬೇರೆ 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 ವ್ಯಕ್ತಿಗಳು ಕೂಡ, ಬೇರೆ ಬೇರೆ ಯುರೋಪಿಯನ್ ಕಂಪನಿಗಳು ಕೂಡ ಭಾರತಕ್ಕೆ ಬರ್ತಾವ. ಅವು ಯಾವ್ಯಾವತ್ತ ನೋಡೋಣ. ಇಲ್ಲ ಪೋರ್ಚುಗೀಸರು ಬಂದಾರ ಅಂತ ಹೇಳಿದ್ರೆ, ಪೋರ್ಚುಗೀಸರು ಬಂದದ್ ನೋಡಿ ಆ ಪಕ್ಕದಾಗಿರೋಂತ ಬೇರೆ ಬೇರೆ ದೇಶದೊಳಗೂ ಕೂಡ ಏನ್ ಮಾಡ್ತಾರಂದ್ರ ನಾವು ಭಾರತಕ್ಕೆ ಹೋಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು. ಹಾಗಾದ್ರೆ ನಿಮ್ಗೆ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಆಗ್ಯದ ಆಗ್ಬಹುದು. ಭಾರತಕ್ಕೆ ಬಂದ ಯುರೋಪಿಯನ್ನರು ಯಾರ್ಯಾರು ಅಂತ ಕೇಳ್ತಾರೆ. ಮೊದ್ಲೇನ್ ಯಾರು? ಪೋರ್ಚುಗೀಸರು. ಆಮೇಲೆ ಯಾರು ಬಂದ್ರು ಅಂದ್ರ ಡಚ್ಚರು. ಭಾರತಕ್ಕೆ ನೆಕ್ಸ್ಟ್ ಬಂದವರು ಡಚ್ಚರು. ಆಮೇಲೆ ನೆಕ್ಸ್ಟ್ ಬಂದವರು ಯಾರು? ಇಂಗ್ಲಿಷರು. ಆಮೇಲೆ ಲಾಸ್ಟ್ ಬಂದರ ಫ್ರೆಂಚರು. ಓಕೆನಾ? ಇದನ್ನ ನೆನ್ಪಿಟ್ಕೊಳ್ಳೋದು ಹೆಂಗ್ರಿ ಸರ್? ಅದೇ ಹೇಳಿನಲ್ಲ, PDF. ಸರ್ ಇದ್ರಕ್ಕಿಂತ ಇನ್ನೂ ಸರಳ ಹೇಳ್ರಿ. ಫೋನ್ಯಾಗ ಎಲ್ರಿಗೆ PDF ಕಳಿಸ್ತಾರಿಲ್ಲ? ಫೋನ್ಯಾಗ ಇತ್ತಂದ್ರಿ ಇದೇ ಅನ್ರಿ ಈ PDF ಅನ್ರಿ. ಅದೀಗ ಈ PDF. ಓಕೆನಾ? ಯಾವ PDF? ಈ PDF. ಈ ಅಂದ್ರೆ ಇಂಗ್ಲಿಷರು, P ಅಂದ್ರ ಪೋರ್ಚುಗೀಸರು, D ಅಂದ್ರ ಡಚ್ಚರು, ಆಮೇಲೆ F ಅಂದ್ರ ಫ್ರೆಂಚರು. ಇಷ್ಟೇ. ಫಸ್ಟಿಗೆ ಬಂದವರು ಯಾರು ಹಂಗಂದ್ರ ಪೋರ್ಚುಗೀಸರು, ನೆಕ್ಸ್ಟ್ ಬಂದವರು ಡಚ್ಚರು, ಆಮೇಲೆ ಬಂದವರು ಇಂಗ್ಲಿಷರು, ಲಾಸ್ಟಿಗೆ ಬಂದವರು ಫ್ರೆಂಚರು. ಈಗ ಪೋರ್ಚುಗೀಸರ ಬಗ್ಗೆ ತಿಳ್ಕೊಳ್ಳೋಣ. ಭಾರತಕ್ಕ ಪೋರ್ಚುಗೀಸರ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನೋಡಿದ್ರಿ, ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸ್ ವ್ಯಕ್ತಿ ಯಾರು? ವಾಸ್ಕೋ ಡ ಗಾಮ. ಹಾಗಾದ್ರೆ ಭಾರತಕ್ಕೆ ಮೊಟ್ಟ ಮೊದಲು ಬಂದಂತ ಯುರೋಪಿಯನ್ನರು ಯಾರು? ಪೋರ್ಚುಗೀಸ್. ಭಾರತಕ್ಕೆ ಬಂದ ಮೊದಲ ವ್ಯಕ್ತಿ ಯಾರಂತ ಕೇಳಿದ್ರ ಯುರೋಪಿಯ ವ್ಯಕ್ತಿ ವಾಸ್ಕೋ ಡ ಗಾಮ. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರಂದ್ರ ಪೋರ್ಚುಗೀಸ್. ಕ್ಲಿಯರ್ ಆಯ್ತಾ? ವ್ಯಕ್ತಿ ಹೆಸರು ಕೇಳಿದ್ರ ವಾಸ್ಕೋ ಡ ಗಾಮ. ಕಂಪನಿ ಯಾವ್ದಂದ್ರ ಅಥವಾ ದೇಶ ಯಾವ್ದಂದ್ರ ಪೋರ್ಚುಗೀಸರು ಅಂತ ಹೇಳಿದ್ರ ಮುಗೀತು. ಇವ್ರದೊಂದು ಪೋರ್ಚುಗೀಸರದೊಂದು ಕಂಪನಿ ಇತ್ತು. ಆ ಕಂಪನಿಯ ವೈಸ್ರಾಯ್ ಅಂತ ಇರ್ತೀವಿ, ಕ್ಯಾಪ್ಟನ್. ಭಾರತದ ಪೋರ್ಚುಗೀಸರ ಸಾಮ್ರಾಜ್ಯದ ಮೊದಲ ವೈಸ್ರಾಯ ಯಾರು ಬರ್ತಾರಪ್ಪ ಅಂತಂದ್ರ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಅಂತ ಕರೀತಾರ. ಅವನ ಹೆಸರು ಏನಂದ್ರ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಹೆಸರೇ ಕೇಳಿಲ್ರಿ ಯಾಕದ. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ಮೊದಲ ವೈಸ್ರಾಯ ಯಾರಂತ ಕೇಳಿದ್ರ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಅಂತ ಕರಿತೀವಿ. ಅಂದ್ರ ಇವನ ನೇತೃತ್ವದಲ್ಲಿನೇ ಭಾರತ ದೇಶದಲ್ಲಿ ಇವರು ಹೊಸದಾಗಿ ವ್ಯಾಪಾರವನ್ನ ಪ್ರಾರಂಭ ಮಾಡ್ತಾರೆ. ಭಾರತಕ್ಕೆ ಜಲಮಾರ್ಗ ಕಂಡಿಡಿದವ ಪೋರ್ಚುಗೀಸ್ ವ್ಯಕ್ತಿ ವಾಸ್ಕೋ ಡ ಗಾಮ. ದಾರಿ ಕಂಡಿಡಿದ. ಬಟ್ ಭಾರತದಲ್ಲಿ ಪೋರ್ಚುಗೀಸರು ವ್ಯಾಪಾರ ಮಾಡ್ಬೇಕಾಗಿತ್ತಂದ್ರ ಒಬ್ಬ ವೈಸರಾಯ ಅಂತಂದ್ರ ಕ್ಯಾಪ್ಟನ್. ಆ ಒಂದು ಮುಂದಾಳತ್ವ ಮುಖಂಡ ಯಾರಾಗಿದ್ರು ಅಂತಂದ್ರ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಏನ್ ಮಾಡ್ತಾನ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾಪ್ಪ ಅಂತಂದ್ರ
ಓಕೆ, ಇದು ಭಾರತ. ಭಾರತಕ್ಕೆ ಬಂದ್ರೆ ಅವ್ರು ಇಲ್ಲಿ ಕೇರಳ. ಓಕೆನಾ, ಕೇರಳದ ಕಲ್ಲಿಕೋಟೆಯ ಕಪ್ಪಡೆ ಅನ್ನುವಂತ ಗ್ರಾಮಕ್ಕೆ ಬಂದು ವಾಸ್ಕೋಡಗಮ ತಲುಪಿದ್ದ. ವಾಸ್ಕೋಡಗಮ ನಂತರ ನೆಕ್ಸ್ಟ್ ಬಂದವ್ರು ಯಾರಪ್ಪ ಅಂದ್ರೆ ಪೋರ್ಚುಗೀಸ್ ವ್ಯಕ್ತಿ ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾ. ಇವ ಪೋರ್ಚುಗೀಸರ ವೈಸರಾಯಾಗಿ ಬಂದ. ಇವ ಏನ್ ಮಾಡ್ತಾರ ಬಂದನ ಅಂದ್ರ ವ್ಯಾಪಾರ ಮಾಡೋಕ್ ಅನ್ಕೋತಾನ. ಈ ಭಾರತದಲ್ಲಿರ್ತಕ್ಕಂತ ಈ ಭೂಭಾಗಗಳ ಬಗ್ಗೆ ಜಾಸ್ತಿ ಒತ್ತು ಕೊಡ್ಲಿಲ್ಲವ. ಭಾರತದ ಭೌಗೋಳಿಕ ಪ್ರದೇಶದ ಬದಲಾಗಿ ಆತ ಸಮುದ್ರದ ಮೇಲಿನ ವ್ಯಾಪಾರಕ್ಕೆ ಜಾಸ್ತಿ ಅನುಮತಿ ಕೊಟ್ಟ. ಸಮುದ್ರ ಅಂದ್ರೆ ಇಲ್ಲಿ ಐತಲ್ಲ, ಇದು ಅರಬ್ಬಿ ಸಮುದ್ರ, ಇಲ್ಲಿ ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ ಅದೇ. ಅಂದ್ರ ಇಲ್ಲಿ ಭಾರತದಲ್ಲಿರೋ ವಸ್ತುಗಳನ್ನ ಇಲ್ಲಿ ಸಮುದ್ರ ಮೂಲಕ ಹಡಗಿನ ಮೂಲಕ ಕಳಿಸೋದು ಎಲ್ಲಿಗೆ? ಯುರೋಪ್ ಖಂಡಕ್ಕೆ. ಯುರೋಪ್ ಖಂಡದಲ್ಲಿರ್ತಕ್ಕಂಥ ವಸ್ತುಗಳನ್ನ ಇಲ್ಲಿ ತಂದು ಮಾರಬಹುದು. ಅಂದ್ರೆ ಇವ ಯಾವುದಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದ ಅಂತಂದ್ರ ಸಮುದ್ರದ ಮೇಲಿನ ವ್ಯಾಪಾರಕ್ಕೆ ಈತ ಒತ್ತು ಕೊಟ್ಟಿದ್ದ. ಅಂದ್ರೆ ಇದ್ರ ಅರ್ಥ ಏನು? ಭಾರತದಲ್ಲಿ ಭೌಗೋಳಿಕ ಪ್ರದೇಶ ಏನೈತಲ್ಲ, ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲಾಗಿವ ನೌಕೆಗೆ, ನೌಕಾಶಕ್ತಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದ. ಇದಕ್ಕೆ ಅವನು ಏನಂತ ಕರೀತಾರ ಅಂದ್ರೆ, ಈ ಒಂದು ನೀತಿಗೆ ಇದ್ರ ಹೆಸರದ ಎಕ್ಸಾಮ್ ಕ್ವಶನ್ ಕೇಳ್ಯಾರ. ಏನಂತಂದ್ರ ನೀಲಿ ನೀರಿನ ನೀತಿ ಅಂತ ಕರೀತಾರ. ನೀಲಿ ನೀರಿನ ನೀತಿ. ಇಂಗ್ಲಿಷ್ ನಲ್ಲಿ ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ. ಬ್ಲೂ ವಾಟರ್ ಪಾಲಿಸಿ ಎಕ್ಸಾಮ್ ನಲ್ಲಿ 100% ನಿಮಗೆ ಪ್ರಶ್ನೆ ಆಗೇ ಆಗ್ತದೆ. ಏನು ಬ್ಲೂ ವಾಟರ್ ಪಾಲಿಸಿ ಅಥವಾ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು? ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ. ನಿಮಗೆ ಇವನ ಬಗ್ಗೆ ಬಂದ್ರ 2 ರೀತಿಯಾಗಿ ಪ್ರಶ್ನೆ ಬರ್ತಾವ. ಒಂದು, ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸರಾಯ ಯಾರು ಅಂತ ಕೇಳಿದ್ರ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ. ಒಂದನೇ ಕ್ವಶನ್. ನೆಕ್ಸ್ಟ್ 2ನೇ ಪ್ರಶ್ನೆ, ನೀಲಿ ನೀರಿನ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ ಇದನ್ನ ಜಾರಿಗೆ ತಂದವರು ಯಾರು ಅಂತ ಕೇಳ್ತಾರೆ. ಯಾರು ಅಂತಂದ್ರ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ. ಇವೇ ಇಷ್ಟೇ, ಇವನ ಬಗ್ಗೆ ಬರುವಂತ ಬೇರೆ ಏನು ಬರಲ್ಲ. ಇಷ್ಟೇ 1 ಮಾರ್ಕ್ಸಿನ ಕ್ವಶನ್. ಓಕೆ, ಈಗ ಗೊತ್ತಾಯ್ತಲ್ಲ ಭಾರತಕ್ಕೆ ಬಂದದ್ದು ಯಾವ ತರ ಪೋರ್ಚುಗೀಸರು ಬಂದ. ಈ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ನಂತರ ಯಾರು ಬರ್ತಾರ ನೆಕ್ಸ್ಟ್ ಅಂದ್ರ ಇವು ವೈಸರಾಯ ಇನ್ನೊಬ್ಬವ. ನೆಕ್ಸ್ಟ್ ಬಂದವ ಯಾರಪ್ಪ ಅಂತಂದ್ರ ಅವನ ಹೆಸರು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಸರ್ ಇಷ್ಟು ಹೆಂಗ್ ನೆನ್ಪಿಟ್ಕೊಳ್ಳಿ, ಅಲ್ಬುಕರ್ಕ್ ಅಂತ ನೆನ್ಪಿಟ್ಕೊಡ್ರಿ ಸಾಕು. ಅವನ ಹೆಸರು ಏನು? ಅಲ್ಬುಕರ್ಕ್. ಈ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ನಂತರ ನೆಕ್ಸ್ಟ್ ಬಂದ ವೈಸರಾಯ ಯಾರಪ್ಪ ಅಂತಂದ್ರ ಅವ ಅಧಿಕಾರಾವಧಿ ಮುಗಿದ್ಮೇಲೆ ಅಲ್ಬುಕರ್ಕ್ ಈ ಒಂದು ಪೋರ್ಚುಗೀಸರ ವೈಸರಾಯ ಆಗಿ ಏನ್ ಮಾಡಾತಾರ ನೋಡಮ್ಮ. 2ನೇ ಏನು ನಾ ಹೇಳೋತ್ಯಾಗ ಬರಾಕತ್ತೀರಿ ಏನು ಹಿಂಗೆ? ಆಮೇಲೆ ಬರ್ರಿ ಬೋರ್ಡ್ ಮ್ಯಾಗ ಬರೀತೀನಿ, ನೀವು ಕೇಳಿ ಮತ್ ನಾ ಬರ್ಕೋತೀರಿ ಅಂದ್ರೆ ಅಲ್ಲಿ ಏನು ಮಾತಾಡಲಿಲ್ಲ, ಅಳಗ್ಸಿದೆ. ಅಷ್ಟೇ ಬಿಡ್ತೀನಿ ಅಂತ ಆಮೇಲೆ ಬರ್ಕೊಡ್ರಿ. ಇಲ್ಲ ಟೈಮ್ ಕೊಡ್ತೀನಿ, ಸ್ಟಾಪ್ ಮಾಡ್ತೀನಿ, ಅವ್ ಬರ್ಕೊಡ್ರಿ. ಹೇಳ್ರಿ ನನಗೆ, ನಾ ಕೇಳಿನಿಲ್ಲ ಸ್ಟಾರ್ಟಿಂಗ್ ಯಾರನ್ನ ಬರ್ಕೋತೀರಿ ಅಂದ್ರೆ ಏನು ಮಾತಾಡ್ರಿ, ಬರ್ಕೊಳಕತ್ತೀರಿ ಅಂತ ಹೇಳಿ ಮುಗಿಸ್. ಏನ್ ಹೇಳತ್ತಿದ್ದೆ? ಅಲ್ಬುಕರ್ಕ್ ಅಲ್ಲ. ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ನಂತರ ನೆಕ್ಸ್ಟ್ ಬರುವಂತ ವೈಸರಾಯ ಯಾರು ಅಂತಂದ್ರ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಂತ ಕರಿತೀವಿ. ಅಲ್ಬುಕರ್ಕ್ ಅಂತ ನೆನ್ಪಿಟ್ಕೊಂಡು ಸಾಕು. ಈತನಿಗೆ ಒಂದು ಬಿರುದು ಐತಿ. ಏನಂತ ಕರೀತಾರ ಅಂತಂದ್ರ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ. ಪೋರ್ಚುಗೀಸರ ನಿಜವಾದ ಸ್ಥಾಪಕ ಅಂತ ಯಾರಿಗೆ ಕರೀತಾರಪ್ಪ ಅಂತಂದ್ರ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ನಿ ಕರೀತಾರ. ಸರ್ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಭಾರತದಲ್ಲಿ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯ ಸ್ಥಾಪಕ ಅಂತ ಯಾಕೆ ಕರೀತಾರ್ರಿ? ಒಬ್ರು ಕೇಳಿಲ್ಲ ಕ್ವಶನ್, ನಾನು ಹೇಳ ಯಾಕಂತ ಕರೆದ್ರ ಈ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಈತ ಏನು ಯುದ್ಧ ಮಾಡ್ಲಿಲ್ಲ, ಯಾರ ಜೊತೆ ಏನೋ ಜಗಳ ಮಾಡ್ಲಿಲ್ಲ, ಆರಾಮ್ ಬಂದ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಅವ್ರ ಪಾಡಿಗೆ ವ್ಯಾಪಾರ ಮಾಡ್ಕೋತ ಅವ ನೀಲಿ ನೀರಿನ ನೀತಿ ಬ್ಲೂ ವಾಟರ್ ಪಾಲಿಸಿನ ಜಾರಿ ತಂದ. ಅಂದ್ರೆ ಅದ್ರ ಅರ್ಥ ಏನು? ಸಮುದ್ರ ಮೇಲಿನ ವ್ಯಾಪಾರಕ್ಕೆ ಜಾಸ್ತಿ ಒತ್ತು ಕೊಟ್ಟ, ಉಳ್ದ ಏನ್ ಕಿರಿಕಿರಿ ಮಾಡ್ಲಿಲ್ಲ, ಅವ್ನ ಪಾಡಿಗೆ ಅವ ಇದ್ದ. ಬಟ್ ಇವ ಅಲ್ಬುಕರ್ಕ್ ಏನ್ ಮಾಡ್ತಾನಪ್ಪ ಅಂತಂದ್ರ ಅಧಿಕಾರ ವಹಿಸ್ಕೊಂಡ ತಕ್ಷಣನೇ ಸಾಮಾನ್ಯ ಶಕ 1510 ಬಿಜಾಪುರದ, ಆಗಿನ ಬಿಜಾಪುರ ಅಂತೀರಿ, ಈಗ ವಿಜಯಪುರ, ಬಿಜಾಪುರದ ಆದಿಲ್ಶಾಹಿ ಮನೆತನ ಆಡಳಿತ ಇರ್ತದವ. ಆದಿಲ್ಶಾಹಿಗಳು ಎನ್ನುವಂತ ರಾಜರು ಗೋಳುಗುಮ್ಮಟವನ್ನು ನಿರ್ಮಿಸಿದಾರಲ್ಲ, ಅದೇ ಆದಿಲ್ಶಾಹಿ ಮನೆತನ. ಆ ಗೋಳುಗುಮ್ಮಟ ನಿರ್ಮಿಸಿದಾರಲ್ಲ, ಅದೇ ಆದಿಲ್ಶಾಹಿ ಮನೆತನ. ಆ ಆದಿಲ್ಶಾಹಿಯನ್ನ ಸೋಲಿಸಿ 1510 ಏನ್ ಮಾಡ್ತಾನಪ್ಪ ಅಂದ್ರೆ ಗೋವಾವನ್ನು ವಶಪಡಿಸ್ಕೊಳ್ತಾನೆ. ಇವ ಗೋವಾವನ್ನು ಗೆಲ್ತಾನೆ. ಯಾರು? ಅಲ್ಬುಕರ್ಕ್. ಸರ್ ಗೋವಾಕ್ಕೂ ಬಿಜಾಪುರಕ್ಕೂ ಏನ್ ಸಂಬಂಧ್ರಿ ಅಂತ ಕೇಳ್ತಾರಿಲ್ಲ. ಆ ಬಿಜಾಪುರದ ಆದಿಲ್ಶಾಹಿಯ ಅಧೀನದಲ್ಲಿ ಇರ್ತದೆ ಈ ಗೋವಾ. ಆ ಆಡಳಿತವನ್ನು ಯಾರು ಮಾಡ್ತಿರ್ತಾರೆ? ಗೋವಾವನ್ನು ಕೂಡ ಬಿಜಾಪುರದವರ ಒಂದು ಆದಿಲ್ಶಾಹಿ ಮನೆ ತನಕ ಸಂಬಂಧಪಟ್ಟಿರ್ತದ ಅದು ಗೋವಾ. ಆ ಗೋವಾವನ್ನ ಬಿಜಾಪುರದ ಆದಿಲ್ಶಾಹಿಗಳನ್ನ ಸೋಲಿಸಿ ಈ ಅಲ್ಬುಕರ್ಕ್ ಗೋವಾವನ್ನು ಗೆಲ್ತಾನ. ಏನ್ ಮಾಡ್ತಾನ? ಗೋವಾನ್ ಗೆಲ್ಕೊಂಡು
ಅದನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾನ. ರಾಜಧಾನಿಯಾಗಿ ಆಳ್ವಿಕೆ ಮಾಡ್ಕೊಳ್ತಾನ. ಪೋರ್ಚುಗೀಸರ ರಾಜಧಾನಿ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಗೋವಾ. ಅಲ್ಲಿ ತನ ಇರ್ಲಿಲ್ಲ ಅವ್ರಿಗೆ. ಓಕೆ, ಅದಕ್ಕೋಸ್ಕರ ಈ ಅಲ್ಬುಕರ್ಕನಿಗೆ ಏನಂತ ಕರೀತಾರ? ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರ. ಈತ ಒಳ್ಳೆ ಇದೊಂದು ಕೆಲಸ ಮಾಡಿದಕ್ಕಾಗಿ ಆತರ ಅವನನ್ನ ಕರೀತಾರ. ಹೀಗೆ ಪೋರ್ಚುಗೀಸರು ತುಂಬಾ ಏಳಿಗೆಯನ್ನ ಸಾಧಿಸ್ತಾರ. ಇವರು ವ್ಯಾಪಾರ ಕೂಟಗಳನ್ನ ನಿರ್ಮಿಸ್ತಾರ. ವ್ಯಾಪಾರವನ್ನ ಎಲ್ಲಾ ಕಡೆ ಹಬ್ಬಿಸ್ತಾರ. ಆಮೇಲೆ ಒಂದು ಶತಮಾನಗಳ ಕಾಲ ಒಳ್ಳೆ ಆಡಳಿತವನ್ನ ಇವರು ನಡೆಸ್ತಿರ್ತಾರ. ಅವರ ಒಂದು ಅಧೀನದ ಪ್ರದೇಶದಲ್ಲಿ ವ್ಯಾಪಾರ ಮಾಡ್ತಿರ್ತಾರ. ಅನಂತರ ಮುಂದೆ ಒಂದು ಶತಮಾನಗಳಾದ ನಂತರ, ಒಂದು ಶತಮಾನ ಅಂದ್ರ 100 ವರ್ಷಗಳ ಕಳೆದ ನಂತರ ಯಾರು ಬರ್ತಾರಪ್ಪ ಅಂದ್ರ ಡಚ್ಚರು ಬರ್ತಾರ. ಪೋರ್ಚುಗೀಸ್ ಆದ್ರ ಮೇಲೆ ಯಾರು ಬರ್ತಾರ ಅಂತ ಹೇಳಿದ್ದೆ ನಾನು, ಡಚ್ಚರು. ಡಚ್ಚರ್ ಆದ್ಮೇಲೆ ಇಂಗ್ಲಿಷರು. ಈ ಡಚ್ಚರು ಇಂಗ್ಲಿಷರು ಭಾರತಕ್ಕೆ ಬಂದ ನಂತರ ಈ ಪೋರ್ಚುಗೀಸರ ಹವಾ ಕಡಿಮೆ ಆಗ್ತದ. ಪೋರ್ಚುಗೀಸರು ಏನಾಗ್ತಾರಪ್ಪ ಅಂತಂದ್ರೆ ಕೇವಲ ವ್ಯಾಪಾರಕ್ಕಷ್ಟೇ ಸೀಮಿತ ಆಗ್ತಾರ. ಇವರು ಡಚ್ಚರು ಹೆಂಗಂದ್ರೆ T20 ಮ್ಯಾಚ್ ಆಡ್ದಂಗ ಇವು ದಂದನ್ ಬರೋದು ಬಡಿದು. ಡಚ್ಚರು ಇಂಗ್ಲಿಷರು ಬಂದು ಭಾರತದಲ್ಲಿ ತಮ್ಮ ವ್ಯಾಪಾರವನ್ನ ಪ್ರಾರಂಭ ಮಾಡ್ತಾರ. ಅದಕ್ಕೋಸ್ಕರ ಈ ಪೋರ್ಚುಗೀಸರು ಏನದಾರ ಮೂಲೆ ಗುಂಪು ಆಗ್ತಾರ. ಇಷ್ಟು ಪೋರ್ಚುಗೀಸರ ಬಗ್ಗೆ ತಿಳ್ಕೊಂಡ್ರಿ. ಈಗ ನೆಕ್ಸ್ಟ್ ನಾವು ಯಾವ್ದ್ರ ಬಗ್ಗೆ ತಿಳ್ಕೊಳ್ಳೋಣ? ಡಚ್ಚರು ಅಂತ ನೋಡ್ತೀವಿ. ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ಕೇಳ್ರಿ. ಈಗ ಬರ್ಕೊಳ್ಳೋರು ಏನಾದ್ರು ಡೌಟ್ಸ್ ಇತ್ತಂದ್ರೆ ಕೇಳ್ರಿ, ಹೇಳ್ತೀನಿ ಅಂತ. ಬರ್ಕೊಳ್ಳೋದು ಗೊತ್ತಾಗಲ್ಲ ಅಂದ್ರ ಪಾಯಿಂಟ್ಸ್ ಹಾಕಿ ಬರ್ಕೊಡ್ರಿ. ಬರ್ಕೋರು ಆಸಕ್ತಿ ಇರೋ ಬರ್ಕೋರಿ. ಪೋರ್ಚುಗೀಸರ ನಂತರ ನೆಕ್ಸ್ಟ್ ಆಡಳಿತಕ್ಕೆ ಬಂದವರು ಡಚ್ಚರು ಅಂತ ನೋಡ್ತೀವಿ. ಇವರು ಸಾಮಾನ್ಯ ಶಕ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಎನ್ನುವಂತ ಕಂಪನಿಯನ್ನ ಸ್ಥಾಪನೆ ಮಾಡ್ಕೊಳ್ತಾರ. ಈಸ್ಟ್ ಇಂಡಿಯಾ, ಇಸ್ಟ್ ಅಂದ್ರ ಪೂರ್ವ ದಿಕ್ಕು, ಹೌದಾ? ಅಂದ್ರ ಈ ಒಂದು ನಮ್ಮ ಭಾರತ ದೇಶದ ಪಶ್ಚಿಮಕ್ಕಿರೋದು ಯಾವ ಖಂಡ? ಯುರೋಪ್ ಖಂಡ. ಓಕೆನಾ? ಇವ್ರು ಯಾವ ದೇಶದವರು? ಡಚ್ಚರು ಅಂದ್ರೆ ನೆದರ್ಲ್ಯಾಂಡ್ ಎನ್ನುವಂತ ದೇಶದವರು. ನೆದರ್ಲ್ಯಾಂಡ್. ಈ ನೆದರ್ಲ್ಯಾಂಡ್ ಇರೋದು ನಮ್ಮ ಭಾರತ ದೇಶದ ಪಶ್ಚಿಮ ದಿಕ್ಕಿಗದ. ಇದು ಪಶ್ಚಿಮ ದಿಕ್ಕಿಗದ. ನಮ್ಮ ದೇಶ ಪೂರ್ವ ದಿಕ್ಕಿಗದ. ಅದಕ್ಕೆ ಅವರು ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು. ಇಷ್ಟ ಅಂದ್ರ ಪೂರ್ವ ದಿಕ್ಕು, ಅಂದ್ರ ಪೂರ್ವ ಭಾರತದ ಕಂಪನಿ ಅಂತೇಳಿ ಸ್ಥಾಪನೆ ಮಾಡ್ಕೊಳ್ತಾರ. ಪೂರ್ವ ಭಾರತಕ್ಕೆ ಬಂದರವ್ರು, ಹೌದಿಲ್ಲ? ಪೂರ್ವ ದಿಕ್ಕಿನ ಭಾರತಕ್ಕೆ ಬಂದಾರ. ಈಗ ಪಶ್ಚಿಮದಾಗದಾರ ಅವರು. ನೆದರ್ಲ್ಯಾಂಡ್ ದೇಶದಲ್ಲಿ ಯಾರು? ಡಚ್ಚರು. ಅವ್ರು ಯಾವ ದೇಶದವರು? ನೆದರ್ಲ್ಯಾಂಡ್ ದೇಶ. ಆ ನೆದರ್ಲ್ಯಾಂಡ್ ದೇಶಕ್ಕೆ ಇನ್ನೊಂದು ಹೆಸರನ್ನ ಕರೀತಾರ. ಏನಂದ್ರ ಆಲೆಂಡ್ ದೇಶ ಅಂತ ಕರೀತಾರ. ನಿಮ್ ಟೆಕ್ಸ್ಟ್ ಬುಕ್ ನಾಗ 2 ಹೆಸರು ಕೊಟ್ಟಾರ. ನೆದರ್ಲ್ಯಾಂಡ್ ಅಂತದ, ಆಲೆಂಡ್ ಅಂತನ ಅದ. ಆ ನೆದರ್ಲ್ಯಾಂಡ್ ದೇಶದ ಅಥವಾ ಆಲೆಂಡ್ ದೇಶದಿಂದ ಬಂದವ್ರು ಯಾರಂದ್ರ ಡಚ್ಚರು. ಭಾರತಕ್ಕೆ ಬಂದ್ರು. ಭಾರತಕ್ಕೆ ಯಾಕೆ ಬಂದ್ರು ಅಂದ್ರ ವ್ಯಾಪಾರ ಮಾಡುವ ಉದ್ದೇಶದಿಂದ ಭಾರತಕ್ಕೆ ಬರ್ತಾರ. ಅವರು ಡಚ್ ಈಸ್ಟ್ ಇಂಡಿಯಾ ಎನ್ನುವಂತ ಕಂಪನಿಯನ್ನ ಸಾಮಾನ್ಯ ಶಕ 1602 ಸ್ಥಾಪನೆ ಮಾಡ್ಕೊಳ್ತಾರ. ಅವ್ರು ಎಲ್ಲಿಗೆ ಬಂದ್ರ ಅಂತಂದ್ರ ಭಾರತ ದೇಶಕ್ಕೆ ಬರ್ತಾರ. ಭಾರತ, ಆಮೇಲೆ ಕೆಲವೊಂದಿಷ್ಟು ದ್ವೀಪ ಪ್ರದೇಶಗಳದಾವ್. ಅವು ಯಾವ್ಯಾವಪ್ಪ ಅಂದ್ರ ಜಾವಾ, ಸುಮಾತ್ರ, ಇಂಡೋನೇಷ್ಯಾ. ಇವು ಈ ಒಂದು ದ್ವೀಪ ಪ್ರದೇಶಗಳಿಗೆ ಬಂದು ಭಾರತ, ಜಾವಾ, ಸುಮಾತ್ರ, ಇಂಡೋನೇಷ್ಯಾ ಈ ತರ ದ್ವೀಪ ಪ್ರದೇಶಕ್ಕೆ ಬಂದು ಅವ್ರು ವ್ಯಾಪಾರ ಮಾಡ್ಬೇಕು, ಕೋಟೆ ಕಟ್ಟಬೇಕು ಅಂತೇಳಿ ಉದ್ದೇಶ ಹೊಂದಿರ್ತಾರ. ಅವ್ರು ಬರ್ತಾರ ಕೂಡ. ದ್ವೀಪ ಅಂದ್ರೆ ಏನು? ಸುತ್ತ ನೀರಿರುತ್ತೆ, ಮಧ್ಯದಲ್ಲಿ ನಡುಗಡ್ಡೆ ಅಥವಾ ಭೂ ಪ್ರದೇಶವನ್ನು ಹೊಂದಿದ್ರೆ ಅದಕ್ಕ ದ್ವೀಪ ಅಂತ ಕರಿತೀವಿ. ಶ್ರೀಲಂಕಾ ಒಂದು ದ್ವೀಪ ರಾಷ್ಟ್ರ ಅದು. ಯಾಕಂದ್ರೆ ಸುತ್ತಮುತ್ತ ನೀರಿನ ಪ್ರದೇಶ. ಬಟ್ ನಮ್ಮ ಭಾರತ ದ್ವೀಪ ಅಲ್ಲ, ಪರ್ಯಾಯ ದ್ವೀಪ ಅಂತ ಕರಿತೀವಿ ನಾವು ಭಾರತ ದೇಶ. ಯಾಕಂದ್ರ 3 ಭಾಗಗಳಲ್ಲಿ ನೀರು ಹೊಂದಿದ್ದು, ಒಂದು ಭಾಗದಲ್ಲಿ ಮಾತ್ರ ಭೂ ಪ್ರದೇಶವನ್ನು ಹೊಂದೈತಿ ನಮ್ಮ ಭಾರತ. ಅದಕ್ಕೋಸ್ಕರ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಈ ಡಚ್ಚರು 1602 ಬಂದ್ರು. ಎಲ್ಲೆಲ್ಲಿ ಬಂದ್ರಪ್ಪ ಅಂದ್ರ ಭಾರತ, ಜಾವಾ, ಸುಮಾತ್ರ, ಇಂಡೋನೇಷ್ಯಾ ಈ ಭಾಗಗಳಲ್ಲಿ ಬಂದು ವ್ಯಾಪಾರವನ್ನ ಪ್ರಾರಂಭ ಮಾಡ್ತಾರ. ಆಮೇಲೆ ಇವರು ಭಾರತಕ್ಕೆ ಬಂದು ಏನ್ ಮಾಡ್ತಾರ ಅಂದ್ರೆ, ಭಾರತದಲ್ಲಿ ಈಗಾಗಲೇ ಪೋರ್ಚುಗೀಸರು ಏನ್ ಮಾಡ್ತಾ ಇದ್ರು? ವ್ಯಾಪಾರ ಮಾಡ್ತಾ ಇದ್ರು. ಎಲ್ಲೆಲ್ಲಪ್ಪ ಅಂದ್ರೆ ಇವ್ರು ಎಲ್ಲೆಲ್ಲಿ ಬಂದ್ ಕೇರಿಂದ ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರಂದ್ರ ಸೂರತ್, ಕ್ಯಾಂಬೆ, ಕೊಚ್ಚಿ, ನಾಗಪಟ್ಟಣ, ಮಚಲಿಪಟ್ಟಣ, ಚಿನ್ಸೂರ್ ಎನ್ನುವಂತ ಪ್ರದೇಶಗಳು ಬರ್ತಾವ. ಯಾವ್ಯಾವ ಬರ್ತಿ ನೋಡ್ರಿ ಇಲ್ಲಿ. ಎಲ್ಲೆಲ್ಲಪ್ಪ ಅಂತಂದ್ರ ಇವರು ಕೊಚ್ಚಿನ್, ನಾಗಪಟ್ಟಣ, ಮಚಲಿಪಟ್ಟಣ ಬುಕ್ದಾಗ ಸಿಗ್ತಾವ, ನೀ ಏನ್ ತಲೆ ಕರ್ಸ್ಕೊಬಿಡ್ರಿ. ಆಮೇಲೆ ಚಿನ್ಸೂರು, ಇನ್ನು ಯಾವ ಸೂರತ್, ಕ್ಯಾಂಬೆ, ಕೊಚ್ಚಿ, ನಾಗಪಟ್ಟಣ, ಮಚಲಿಪಟ್ಟಣ, ಚಿನ್ಸೂರು ಈ ಒಂದು ಪ್ರದೇಶಕ್ಕೆ ಬಂದು ಇವರು ವ್ಯಾಪಾರ ಮಾಡ್ತಾರ. ಅಲ್ಲೇ ಒಂದು ಬಿಲ್ಡಿಂಗ್ ಅನ್ನು ಕೂಡ ಕಟ್ಟಡಗಳನ್ನ ಕಟ್ಸ್ಕೋತಾರ. ಕಟ್ಕೊಂಡು ಅಲ್ಲಿ ವ್ಯಾಪಾರ ಮಾಡ್ತಾರ. ಅಲ್ಲೇ ಪೋರ್ಚುಗೀಸರು ವ್ಯಾಪಾರ ಮಾಡ್ತಾ ಇದ್ರು. ಇವ್ರು ಬಂದ ತಕ್ಷಣ ಏನಾಯ್ತು? ಪೋರ್ಚುಗೀಸರಿಗೆ ತೊಂದರೆ ಆಗತ್ತಾ. ಪೋರ್ಚುಗೀಸರ ವ್ಯಾಪಾರ ಏನಾಗತ್ತಾ?
ಅವ್ರದ್ದು ವ್ಯಾಪಾರ ಲಾಸ್ ಆಗುತ್ತಾ, ಅದಕ್ಕೋಸ್ಕರ ಅವರು ಮತ್ತೆ ಬೇರೆ ಪ್ರದೇಶಕ್ಕೆ ತೆರಳತ್ತಾರ. ಇಲ್ಲಿ ಪೋರ್ಚುಗೀಸರ ಅವನತಿ ಆಗೋದು ಯಾರದ್ರಿಂದ ಅಂತಂದ್ರ ಡಚ್ಚರ್ಲಿಂದ. ಡಚ್ಚರ್ ಬಂದ ತಕ್ಷಣ ಇವರ ಒಂದು ವ್ಯಾಪಾರ ಕುಸಿತ ಆಗ್ತದೆ ಪೋರ್ಚುಗೀಸರು. ಇಷ್ಟು ನಡೀತೈತಿ. ಆಮೇಲೆ ನೆಕ್ಸ್ಟ್ ಏನಾಗ್ತದಪ್ಪ ಅಂತಂದ್ರ ಈ ಡಚ್ಚರ ಜೊತೆ ಹೋರಾಡಿದಂತ ಒಬ್ಬ ಪ್ರಸಿದ್ಧ ಭಾರತೀಯ ರಾಜ್ಯ ಅದನ್ನು. ಈ ಡಚ್ಚರು ಯಾರ ನಂತರ ಬಂದ್ರು? ಇವರು ಪೋರ್ಚುಗೀಸರ ನಂತರ ಡಚ್ಚರ್ ಬಂದಾರ. ಈ ಡಚ್ಚರ ವ್ಯಾಪಾರ ಕೊನೆ ಆಗ್ಲಿಕ್ಕೆ ಕಾರಣ ಏನಂತಂದ್ರ ಬ್ರಿಟಿಷರು ಬರ್ತಾರೆ. ಓಕೆನಾ? ಫಾರ್ಮಲ್ ನಿಮ್ಗೆ ಹೇಳಿದ್ದೆ PDEF ಅಂತೇಳಿ. ಓಕೆನಾ? ಪೋರ್ಚುಗೀಸರು ಆದ ನಂತರ ಡಚ್ಚರ್ ಬರ್ತಾರ, ಡಚ್ಚರ್ ಆದ ನಂತರ ಇಂಗ್ಲಿಷರು ಬಂದ್ರು. ಇಂಗ್ಲಿಷರು ಬಂದ್ಗಳೇ ತಕ್ಷಣ ಡಚ್ಚರ್ದು ಏನಾಗತ್ತ? ವ್ಯಾಪಾರ ಕಡಿಮೆ ಆಗತ್ತ, ಕುಸಿತ ಆಗತ್ತ. ಅವರು ಡಚ್ಚರ್ನ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಂಗ್ಲಿಷರು. ಈ ಡಚ್ಚರನ್ನ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದವ್ರು ಬರೇ ಇಂಗ್ಲಿಷರು ಅಷ್ಟೇ ಅಲ್ಲ, ನಮ್ಮ ಭಾರತೀಯ ಪ್ರಸಿದ್ಧ ರಾಜ ಅದನ್ನ. ಅವನ ಹೆಸರು ಮಾರ್ತಾಂಡ ವರ್ಮ ಅಂತ ಹೇಳ್ಕೋ, ಬಹಳ ಫೇಮಸ್ ರಾಜ. ಬಟ್ ಇತ್ತೀಚೆಗೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಈಗ ಅವನ ಹೆಸರು ಸೇರ್ಪಡೆ ಮಾಡ್ಯಾರ. ನಾವು ಓದುವಂತ ಸಮಯದಲ್ಲಿ ಮಾರ್ತಾಂಡ ವರ್ಮನ ಇತಿಹಾಸ ಇರ್ಲಿಲ್ಲ. ಈಗ ಒಂದಿಷ್ಟು ಕೆಲವೇ ವರ್ಷಗಳಲ್ಲಿ ಅವನ ಇತಿಹಾಸವನ್ನ ಸೇರ್ಪಡೆ ಮಾಡ್ಯಾರ. ಅವನ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಓದ್ಕೊಂಬರ್ರಿ ಅವನ ಬಗ್ಗೆ ನಾಳೆ.